ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಈ ಜಾನ್ಯುವರಿ 15ನೇ ತಾರೀಕಿನಂದು ಕರ್ತನನ್ನು ಸ್ತುತಿಸುತ್ತಾ ನಿಮ್ಮೆಲ್ಲರ ಮುಂದೆ ಬರುತ್ತಿದ್ದೇನೆ. ಬನ್ನಿರಿ, ಪ್ರಾರ್ಥನೆಯೊಂದಿಗೆ ಈ ದಿನ ದೇವರ ಶ್ರೇಷ್ಠವಾದ ಆಲೋಚನೆಗಳ ಕುರಿತು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ನಮಗೆ ಅನುಗ್ರಹಿಸಿದ್ದೀರಿ. ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ಲೋಕವೆಲ್ಲ ಹಬ್ಬ ಆಚರಿಸುತ್ತಿರುವಾಗ ಕರ್ತನಲ್ಲಿಯೇ ನಮ್ಮ ಹಬ್ಬ, ಕರ್ತನಲ್ಲಿಯೇ ನಮ್ಮ ಆನಂದ, ಕರ್ತನೇ ನಮ್ಮ ಗುರಿ ಎನ್ನುವಂತೆ ನಿಮ್ಮನ್ನೇ ಆರಾಧಿಸುತ್ತಾ, ನಿಮ್ಮನ್ನೇ ಸ್ತುತಿಸುತ್ತಾ, ನಿಮ್ಮನ್ನೇ ಘನಪಡಿಸಬೇಕೆಂದು ಆಶಿಸುವ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಮತ್ತೊಂದು ಸಾರಿ ಉದಯ ಕಾಲ ಸಮಯದಲ್ಲಿ ನಿಮ್ಮೆಲ್ಲರ ಮುಂದೆ ಬರಲು ನಾನು ಎಷ್ಟೋ ಸಂತೋಷಿಸುತ್ತೇನೆ. ಈ ದಿನ ನನ್ನ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ದಿನವಾಗಿದೆ. ಈ ದಿನ ಅಂದರೆ ಜನವರಿ 15ನೇ ತಾರೀಕಿನಂದು ದೇವರ ಪ್ರಣಾಳಿಕೆಯ ಮೇರೆಗೆ, ದೇವರ ಚಿತ್ತದ ಮೇರೆಗೆ, ದೇವರು ನನಗೆ ತಿಳಿಯಪಡಿಸಿರುವ ವಿಷಯಗಳ ಮೇರೆಗೆ ಒಂದು ವಿಶೇಷವಾದ ಸೇವೆಯನ್ನು ಪ್ರಾರಂಭಿಸಿದ ದಿನ ಇದಾಗಿದೆ. ಬಹಳಷ್ಟು ಸಾರಿ ನಿಮ್ಮೊಂದಿಗೆ ನಾನು ಸಾಕ್ಷಿ ಹಂಚಿಕೊಂಡಿದ್ದೇನೆ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತು, ಹೊಸದಾಗಿ ಬಂದವರಿಗೆ ಗೊತ್ತಿಲ್ಲದೇ ಇರಬಹುದು. ಕ್ರಿಸ್ತ ಶಕ 1952 ಜನವರಿ 29ನೇ ತಾರೀಕಿಗೆ ನಾನು ಜನಿಸಿದ್ದೇನೆ ಹಾಗೂ 1971 ಫೆಬ್ರವರಿ 15ನೇ ತಾರೀಕಿನಂದು ನಾನು ರಕ್ಷಿಸಲ್ಪಟ್ಟೆ. 1971ನೇ ವರ್ಷದ ಜುಲೈ 15ನೇ ತಾರೀಕಿನಂದು ದೇವರಿಗೆ ಸಮರ್ಪಿಸಿಕೊಂಡು ಥೈಲಾಜಿಕಲ್ ಟ್ರೈನಿಂಗ್ ಪಡೆಯಲು ಬೈಬಲ್ ಕಾಲೇಜ್ಗೆ ಹೋಗಲು ಚೆನ್ನೈಗೆ ಬರಬೇಕಾಯ್ತು. ಮೆಡ್ರಾಸ್ ಎಂದು ಆ ಕಾಲದಲ್ಲಿ ಹೇಳ್ತಾ ಇದ್ರು. ಇಲ್ಲಿ ಅಂದರೆ 10 ವರ್ಷಗಳವರೆಗೂ ಮೆಡ್ರಾಸ್ನಲ್ಲಿ ಇದ್ದ ನಂತರ 2 ಇಯರ್ಸ್ ಮಿಷನರಿಯಾಗಿ ನೀಲಗಿರೀಸ್ ಬೆಟ್ಟಗಳಲ್ಲಿ ಸೇವೆ ಮಾಡಿದ ನಂತರ, ಆಗ ನನಗೆ ವಯಸ್ಸು 30 ವರ್ಷ ವಯಸ್ಸಾದಾಗ ನನ್ನ ತಂದೆ ತಾಯಿಗಳು ನನ್ನ ವಿವಾಹ ವಿಷಯದಲ್ಲಿ ದೇವರ ಚಿತ್ತ ಏನೆಂದು ಅರಿತುಕೊಂಡು ದೇವರ ಚಿತ್ತದ ಮೇರೆಗೆ ನನಗೆ ವಿವಾಹ ಮಾಡಿಸಿದ ನಂತರ ಅಲ್ಲಿಯವರೆಗೂ ಒಂದು ಸಹವಾಸದಲ್ಲಿ, ದೈವ ಸೇವಕರ ಕೆಳಗೆ, ದೈವ ಸೇವಕರ ಮಾರ್ಗದರ್ಶನದಲ್ಲಿ ಅವರು ಕಳಿಸುವ ಸ್ಥಳಗಳಿಗೆ ಹೋಗುತ್ತಾ, ಹಾಗೆ ಹೋಗುವುದರಿಂದ ಅನೇಕ ಅನುಭವಗಳನ್ನು ಪಡೆದುಕೊಳ್ಳುತ್ತಾ, ಅನೇಕ ಆತ್ಮಗಳನ್ನು ಸಂಪಾದಿಸುತ್ತಾ ಸೇವೆಯಲ್ಲಿ ಮುಂದೆ ಸಾಗುತ್ತಿರುವ ನನಗೆ ನೆಕ್ಸ್ಟ್ ಒಬ್ಬ ಕುಟುಂಬಸ್ಥನಾಗಿ, ದೇವರೇ ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನೆಂದು ಕೇಳಿದಾಗ ದೇವರು ತನ್ನ ಚಿತ್ತವನ್ನು ಬಯಲುಪಡಿಸಿರುವ ದಿನ ಇದಾಗಿದೆ. ಆತನ ಆ ಚಿತ್ತವನ್ನು ನಾವು ನೆರವೇರಿಸಿದ ದಿನ ಇದಾಗಿದೆ. ಬಹಳಷ್ಟು ಜನ ನಾನು ಸಾಕ್ಷಿ ಹೇಳುವಾಗ ಬಡಾಯಿ ಕೊಚ್ಕೊಳ್ತಿದ್ದಾರೆ ಅನ್ನುತ್ತಾರೆ, ಇಲ್ಲವೇ ತಮ್ಮ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ತಾರೆ ಅನ್ನುತ್ತಾರೆ. ಇನ್ನು ಕೆಲವರು ನನ್ನ ಸಾಕ್ಷಿಯನ್ನು ಹಾಗೆಯೇ ಇಮಿಟೇಟ್ ಮಾಡಲು ಪ್ರಯತ್ನಿಸ್ತಾರೆ. ಆದರೆ ದೇವರು ಮಾಡಿರುವ ಮೇಲುಗಳನ್ನು ಹೇಳಲಾರದಂತೆ ಇರೋದು ಒಳ್ಳೆಯದಲ್ಲ, ಅವುಗಳನ್ನು ಮುಚ್ಚಿಡದೆ ಹೇಳಬೇಕು. ಸಾಕ್ಷಿ ಹೇಳಲಾರದೆ ಇರಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಈ ದಿನ ಒಂದು ವಿಶೇಷವಾದ ದಿನವಾದುದರಿಂದ ದೇವರ ವಿಷಯಗಳು ನಮ್ಮ ಕುರಿತಾಗಿ ದೊಡ್ಡದಾಗಿವೆ ಎಂದು ಹೇಳಲೇಬೇಕು. ಅದು ನಾನು ಹೇಳುವುದಲ್ಲ, ದೇವರ ವಾಕ್ಯವೇ ಹೇಳುತ್ತೆ. ನೋಡೋಣ ಬನ್ನಿ. ಕೀರ್ತನೆ 139, 17ನೇ ವಚನ. ದೇವರೇ, ನಿನ್ನ ಯೋಚನೆಗಳು ನನಗೆಷ್ಟೋ ಪ್ರಿಯವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತಲೂ ಕೂಡ ಅವು ಹೆಚ್ಚಾಗಿವೆ. ದೇವರೇ, ನಿನ್ನ ಸಂಕಲ್ಪಗಳು ನನಗೆ ಎಷ್ಟೋ ಪ್ರಿಯವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಒಬ್ಬ ಮನುಷ್ಯ ಸಹಜವಾಗಿ ಒಂದು ದಿನಕ್ಕೆ 10,000 ಯೋಚನೆ ಮಾಡಿಕೊಳ್ತಾನೆ ಎಂದು ಲೆಕ್ಕಿಸಲಾಗಿದೆ. ಮನುಷ್ಯ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಕೆಲವರು ನಿದ್ರೆಯಲ್ಲಿಯೂ ಕೂಡ ಕನಸಿನ ರೂಪದಲ್ಲಿ ಯೋಚಿಸುತ್ತಲೇ ಇರ್ತಾರೆ. ಏನೇನೋ ಅಂದುಕೊಳ್ತಾ ಇರ್ತಾರೆ, ಏನೇನೋ ಮಾತಾಡಿಕೊಳ್ತಾ ಇರ್ತಾರೆ, ಏನೇನೋ ಆಲೋಚಿಸಿಕೊಳ್ತಾ ಇರ್ತಾರೆ, ಏನೇನೋ ಅವರ ಮನಸ್ಸಲ್ಲಿ ತಿರುಗಾಡುತ್ತಲೇ ಇರ್ತವೆ. ಈ 10,000 ಯೋಚನೆಗಳಲ್ಲಿ ಎಷ್ಟು ಯೋಚನೆಗಳು ದೇವರ ಯೋಚನೆಗಳಾಗಿವೆ? ಎಷ್ಟು ಯೋಚನೆಗಳು ದೇವರನ್ನು ಹುಡುಕುವ ಯೋಚನೆಗಳಾಗಿವೆ? ಎಷ್ಟು ಯೋಚನೆಗಳು ದೇವರನ್ನು ಮಹಿಮೆಪಡಿಸುವಂಥವುಗಳಾಗಿವೆ ಎಂದು ನಾವು ಪರಿಶೀಲಿಸಿಕೊಳ್ಳುವುದಾದರೆ, ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಹೇಳಿಕೊಳ್ಳುವಂಥವರ ಮನಸ್ಸಿನೊಳಗೆ ಬರುವ ಯೋಚನೆಗಳು ಕೂಡ ಈ ದಿನ ಸ್ವಾರ್ಥತೆಯುಳ್ಳವುಗಳಾಗಿಯೂ ಸಂಕೋಚಿತವಾಗಿಯೂ ಭೂಸಂಬಂಧವಾದವುಗಳಾಗಿಯೇ ಇರ್ತಿವೆ.
ಯಾಕೆ ಹಾಗೆ ಎಂದು ಕೇಳುವುದಾದರೆ, ನಮ್ಮ ಹೃದಯ ಪ್ರೊಡ್ಯೂಸ್ ಮಾಡುವಂಥದ್ದು ನಮ್ಮ ಸ್ವಂತ ಯೋಚನೆಗಳೇ. ನಮ್ಮ ಹೃದಯದೊಳಗೆ ನಾವು ದೇವರ ವಾಕ್ಯವನ್ನು ತುಂಬಿಸಿಕೊಳ್ಳುವುದಾದರೆ ದೈವಿಕ ಯೋಚನೆಗಳಿಂದ ನಾವು ತುಂಬಲ್ಪಡ್ತೇವೆ. ಅದಕ್ಕಾಗಿಯೇ ದೇವರ ವಾಕ್ಯವನ್ನು ಓದಬೇಕು, ಧ್ಯಾನಿಸಬೇಕು. ಧ್ಯಾನಿಸುವುದು ಅಂದರೆ ಯೋಚಿಸುತ್ತಲೇ ಇರಬೇಕು. ವಾಕ್ಯವನ್ನು ಧ್ಯಾನಿಸುವಂಥವನು ದೈವ ಚಿತ್ತವನ್ನು ಅರಿತುಕೊಳ್ಳುತ್ತಾನೆ, ದೇವರ ಮನಸ್ಸು ಎಂಥದೆಂದು ಕಂಡುಕೊಳ್ತಾನೆ, ದೇವರ ಉದ್ದೇಶಗಳನ್ನು ತಿಳಿದುಕೊಳ್ಳುತ್ತಾನೆ. ಅದಕ್ಕಾಗಿಯೇ ದೇವರ ವಾಕ್ಯ ಓದುವುದನ್ನು ಕಲಿತುಕೊಳ್ಳಿರಿ. ನನ್ನ ಯೌವನ ಕಾಲವೆಲ್ಲ ನಾನು ಕಲಿತಿರೋದು ಅದೇ. ಹಾಗಾಗಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕಾದಾಗ ದೇವರ ಬಳಿಗೆ ಹೋಗುವುದನ್ನು ಕಲಿತುಕೊಂಡೆ. ನನ್ನ ವಿವಾಹ ವಿಷಯದಲ್ಲಿ ದೇವರ ಚಿತ್ತದಲ್ಲಿ ದೇವರು ಹೇಳಿದ ಪ್ರಕಾರವೇ ಆತನು ನೆರವೇರಿಸಿದ್ದಾರೆ. ನನಗೆ ವಿವಾಹ ಆದ ನಂತರ, ದೇವರೇ, ಒಬ್ಬಂಟಿಗನನ್ನು ಇಬ್ಬರನ್ನಾಗಿ ಮಾಡಿದ್ದೀರಿ. ಈಗ ನಿಮ್ಮ ಪ್ರಣಾಳಿಕೆ ಏನಾಗಿದೆ? ಯೋಸೇಫನು 30 ವರ್ಷದವನಾದಾಗ ಸೆರೆಮನೆಯಿಂದ ಹೊರಗೆ ಬರಮಾಡಿದಿರಲ್ಲವೇ? ದಾವೀದನು 30 ವರ್ಷದವನಾದಾಗ ಯೆರೂಸಲೇಮಿನಲ್ಲಿ ಪಟ್ಟಾಭಿಷೇಕ ಮಾಡಿದಿರಲ್ಲವೇ? ನೀವು ಕೂಡ, ಯೇಸುವೆ, ನಿಮಗೆ 30 ವರ್ಷ ವಯಸ್ಸಾದಾಗ ಅಲ್ಲಿವರೆಗೂ ಮರೆಯಾಗಿದ್ದವರು ಬಹಿರಂಗವಾಗಿ ಬಂದು ಸೇವೆ ಮಾಡಿದಿರಲ್ಲವೇ? ನನ್ನ 30 ವರ್ಷ ವಯಸ್ಸಲ್ಲಿ ವಿವಾಹಿತನನ್ನಾಗಿ ಮಾಡಿದಿರಿ. ಈಗ ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನಾಗಿದೆ ಎಂದು ನಾನು ಆಗಲೇ ನೂತನವಾಗಿ ವಿವಾಹವಾಗಿರುವ ನನ್ನ ಹೆಂಡತಿಯೊಂದಿಗೆ ಸೇರಿ ಪ್ರಾರ್ಥಿಸಲು ಆರಂಭಿಸಿದೆವು. ಆಕೆ ವಿಶ್ವಾಸಿಯಾಗಿರುವುದರಿಂದ ದೇವರ ಚಿತ್ತ ಹುಡುಕುವ ವಿಷಯದಲ್ಲಿ, ಆ ಚಿತ್ತಕ್ಕೆ ವಿಧೇಯರಾಗುವ ವಿಷಯದಲ್ಲಿ ನನ್ನೊಂದಿಗೆ ಸಹಕರಿಸಿದಳು. ನಮಗೆ ಬಹಳ ಆಪ್ಷನ್ಸ್ಗಳಿದ್ವು. ನಮಗೆ ಮದುವೆ ಮಾಡಿಸಿದ ಪಾಸ್ಟರ್ ಹೇಳ್ತಾರೆ, ನನಗೆ 2 ಸಭೆಗಳಿವೆ ತಮ್ಮನೆ, ನಾನು ನೋಡಿಕೊಳ್ಳಲಿಕ್ಕಾಗ್ತಾ ಇಲ್ಲ. ಒಂದು ಚರ್ಚ್, ರೆಡಿಮೇಡ್ ಕಾಂಗ್ರಿಗೇಷನ್ ಇರುವ ಚರ್ಚ್ ನಿನಗೆ ಕೊಡ್ತೇನೆ, ನೋಡಿಕೋ. ಇಷ್ಟು ವರ್ಷಗಳಿಂದ ತಮಿಳುನಾಡಿನಲ್ಲಿದ್ದಿ ಎಂಬುದಾಗಿ ಅವರು ಆಹ್ವಾನಿಸಿದರು. ನಮ್ಮ ತಂದೆಯವರು ಕಾಕಿನಾಡದಲ್ಲಿ ಒಂದು ದೊಡ್ಡ, ಅಫ್ಕೋರ್ಸ್ ಅದು ದೊಡ್ಡದಂದ್ರೆ ಅಷ್ಟೇನು ದೊಡ್ಡದಲ್ಲ, 24 ಕೋಣೆ ಇರುವ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು. ಅದಕ್ಕೆ ದೊಡ್ಡದನ್ಬಹುದೇನೋ. ಕಾಂಪೌಂಡ್ನಿಂದ ಕೂಡಿದ ಮನೆ ಇತ್ತು. ನಮ್ಮ ತಂದೆಯವರು ಉದ್ಯೋಗಕ್ಕಾಗಿ ಬೇರೆ ಸ್ಥಳಕ್ಕೆ ಹೋದರು. ನನಗೆ ಆ ಮನೆಯಲ್ಲೇ ಇದ್ದುಕೊಂಡು ಕಾಕಿನಾಡದಲ್ಲಿ ಸೇವೆ ಮಾಡಿಕೊಂಡ್ರು. ಅದಕ್ಕಿಂತಲೂ ಮಿಗಿಲಾಗಿ ನೀಲಗಿರಿ ಬೆಟ್ಟದಲ್ಲಿ ನಾನಿದ್ದಾಗ ಅಲ್ಲಿ 2 ವರ್ಷಗಳವರೆಗೂ ಮಾಡಿರುವ ಸೇವೆಯಲ್ಲಿನ ಫಲಿತಾಂಶ ನೋಡಿದಾಗ ಆ ಕೋಟೆಗೆರೆ ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟಿನ ಡೈರೆಕ್ಟರ್ ಅವರು, ಮಗನೇ, ನೀನು ಹೊರಟೋದ್ರೆ ಹೇಗೆ? ನೀನು ನಿನ್ನ ಹೆಂಡತಿಯ ಜೊತೆಗೆ ಇಲ್ಲಿಗೆ ಬಾ, ನಿಮ್ಮ ಇಬ್ಬರಿಗೂ ಕೂಡ ನಾನು ಡೈರೆಕ್ಟರ್ ಆಗಿ ಮಾಡ್ತೇನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಮ್ಯಾನೇಜರ್ ಆಗಿ ನನ್ನನ್ನು ಅವರು ಹೆಚ್ಚಿಸಿದರು. ಮೊದಲು ನಾನು ಒಬ್ಬ ಸುವಾರ್ಥಿಕನಾಗಿ ಹೋಗಿದ್ದೆ. ಈಗ ನಿನಗೆ ಡೈರೆಕ್ಟರ್ ಮಾಡುತ್ತೇನೆ, ನಿನಗೊಂದು ಬಂಗ್ಲಾ ಕೊಡ್ತೇನೆ, ನಿನಗೊಂದು ವಾಹನ ಕೊಡ್ತೇನೆ. ಈ ಪ್ರಾಂತ್ಯದಲ್ಲಿ ಎಷ್ಟೋ ಮಂದಿ ನಶಿಸಿ ಹೋಗ್ತಿದ್ದಾರೆ, ನೀನು ಬಂದು 40 ವಿಲೇಜಸ್ಗಳನ್ನು ನೀನು ಡೆವಲಪ್ ಮಾಡಿರೋದ್ರಿಂದ ಇದನ್ನೇ ಮುಂದುವರಿಸು ಎಂಬುದಾಗಿ ಒಂದು ಒಳ್ಳೆಯ ಆಹ್ವಾನ ಕೊಟ್ಟರು. ಏನು ಮಾಡಬೇಕು ಪ್ರಿಯರೇ? ಡೈರೆಕ್ಟರ್ ಅವರು ಹೇಳಿರುವ ಮಾತು ಕೇಳಬೇಕೋ, ಇಲ್ಲವೇ ಡ್ಯಾಡಿ ಹೇಳಿರುವ ಮಾತು ಕೇಳಬೇಕೋ, ಇಲ್ಲವೇ ಸೇವಕರ ಮಾತು ಕೇಳಬೇಕೋ, ಅಥವಾ ದೇವರ ಮಾತು ಕೇಳಬೇಕೋ? ಆಗ ನಾನು ಒಂದೇ ವಿಷಯ ಕಲಿತೆ, ದೇವರು ಹೇಳಿರುವ ಮಾತನ್ನು, ಅದು ಡೈರೆಕ್ಟರ್ ಹೇಳಿದ್ರು, ಡ್ಯಾಡಿ ಹೇಳಿದ್ರು, ಮತ್ತೊಬ್ಬರು ಹೇಳಿದ್ರು, ಇನ್ನೊಬ್ಬ ಸೇವಕರು ಹೇಳಿದ್ರು, ಅದು ಇದು 2 ಒಂದೇ ಆಗಿರೋದಾದ್ರೆ ಖಚಿತವಾಗಿ ಮಾಡ್ತೇನೆ. ಆದರೆ ದೇವರು ಏನು ಹೇಳ್ತಾರೆ ಎಂದು ತಿಳಿದುಕೊಳ್ಳಲಾರದೆ, ಯಾರೋ ಏನೋ ಅಂದಿರೋದಕ್ಕೆ, ನಮ್ಗೆ ಅನುಕೂಲವಾಗಿರುವುದಕ್ಕೆ ನಾವು ಮುಂದಕ್ಕೆ ಹೋಗುವುದಾದರೆ ಅದರೊಳಗೆ ದೇವರ ಚಿತ್ತ ಹೇಗೆ ನೆರವೇರುತ್ತೆ? ಹಾಗಾಗಿ ನಾವು ಮೊಳಕಾಲೂರಿ ಪ್ರಾರ್ಥಿಸಿದಾಗ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನವೇನೆಂದರೆ, ಯೆಶಾಯನ ಪುಸ್ತಕ 55ನೇ ಅಧ್ಯಾಯ, ಗಮನ ಕೊಟ್ಟು ಕೇಳಿ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯ, ಗಮನ ಕೊಟ್ಟು ಕೇಳಿ. ಈ ಅಧ್ಯಾಯದ ಒಂದು ಅದ್ಭುತವಾದ ವಚನದಿಂದ ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ. 4ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಇಗೋ, ನಾನು ಅವನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ಜನಾಂಗಗಳಿಗೆ ನಾಯಕನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದೆನು. ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ಕರೆಯುವಿ, ನಿನ್ನನ್ನು ಅರಿಯದ ಜನರು ನೀನು ಯೆಹೋವನನ್ನು ಮಹಿಮೆಪಡಿಸುವುದನ್ನು ನೋಡಿ ನಿನ್ನ ದೇವರಾದ ಯೆಹೋವನ ನಿಮಿತ್ತ, ಇಸ್ರಾಯೇಲರ ಸದಮಲ ಸ್ವಾಮಿಯ ನಿಮಿತ್ತ ನಿನ್ನ ಆಶ್ರಯಕ್ಕೆ ಓಡೋಡಿ ಬರುವರು. ಈ ವಚನದ ಮುಖಾಂತರ ದೇವರು ತನ್ನ ಚಿತ್ತವನ್ನು ನಮಗೆ ಸ್ಪಷ್ಟವಾಗಿ ಬಯಲುಪಡಿಸಿದರು. ನಿನ್ನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿ ನೇಮಿಸಿದೆನು,
ಈಗೋ ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ನೇಮಿಸಿದೆನು, ರಾಜನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದೆನು. ಅಲ್ಲಿಯವರೆಗೂ ಒಂದು ಸೇವೆಯ ಅಡಿಯಲ್ಲಿದ್ದುಕೊಂಡು ಸೇವಕರ ಅಧೀನದಲ್ಲಿದ್ದುಕೊಂಡು ಸೇವೆ ಮಾಡುತ್ತಿರುವ ನನ್ನನ್ನು ದೇವರು ಒಬ್ಬ ನಾಯಕನನ್ನಾಗಿ ಮಾಡಲು ಹೆಚ್ಚು ಕಡಿಮೆ 10 ರಿಂದ 12 ವರ್ಷಗಳ ಅನುಭವಗಳ ನಂತರ ಒಂದು ವಿಶೇಷವಾದ ಸೇವೆಯಲ್ಲಿ ನೀನು ಒಬ್ಬ ಅಧಿಪತಿಯಾಗಿಯೂ ಒಂದು ನಾಯಕನನ್ನಾಗಿಯೂ ನನ್ನ ಸೇವೆ ಮಾಡುವುದಕ್ಕಾಗಿ ನಾನು ನಿನ್ನನ್ನು ನೇಮಿಸಿಕೊಳ್ಳುತ್ತಿದ್ದೇನೆ. ನಾನು ರಕ್ಷಣೆ ಹೊಂದಿದಾಗ ನೀನು ತಾಯಿ ಗರ್ಭದಲ್ಲಿರುವಾಗಲೇ ನಿನ್ನನ್ನು ಅರಿತುಕೊಂಡೆನು. ನೀನು ಉದರದಿಂದ ಹೊರಬರುವುದಕ್ಕಿಂತ ಮುಂಚೆಯೇ ನಿನ್ನನ್ನು ಪ್ರತಿಷ್ಠಿಸಿದೆನು, ಪವಿತ್ರಗೊಳಿಸಿದೆನು, ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದೆನೆಂದು ದೇವರು ಹೇಳಿದ್ರು. ಆದರೆ ಆ ಮಾತು ನೆರವೇರುವುದಕ್ಕಾಗಿ ಮತ್ತೊಂದು 11 ವರ್ಷಕ್ಕೂ ಮೇಲ್ಪಟ್ಟು ಕಾಲ ಹಿಡಿದಿತ್ತು. ಈಗ ದೇವರು ನೆಕ್ಸ್ಟ್ ಸ್ಟೆಪ್ ಕೊಡ್ತಿದ್ದಾರೆ. ಏನೆಂದರೆ, ನಿನ್ನನ್ನು ನಾನು ನಾಯಕನನ್ನಾಗಿಯೂ ಸಾಕ್ಷಿಯನ್ನಾಗಿಯೂ ಅಧಿಪತಿಯನ್ನಾಗಿಯೂ ರಾಜನನ್ನಾಗಿಯೂ ನೇಮಿಸಿದ್ದೇನು. ಆಗ ನನಗೆ ಯಾವ ಸಭೆ ಇರಲಿಲ್ಲ, ಅಲ್ಲಿ ಯಾವ ಸೇವೆ ಕಟ್ಟಲಿಲ್ಲ, ಆತ್ಮಗಳನ್ನು ಸಂಪಾದಿಸಿದೆ. ಯಾವ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೋ, ಯಾವ ಚರ್ಚ್ನಲ್ಲಿ ಇದ್ದೇನೋ ಆ ಚರ್ಚಿನವರಿಗೆ, ಆ ಹೆಡ್ ಕ್ವಾರ್ಟರ್ಸ್ಗೆ ಹೊಸ ಆತ್ಮಗಳನ್ನೆಲ್ಲ ಒಪ್ಪಿಸಿದೆ. ನನ್ನ ಕಡೆಗೆ ಸೆಳೆಯಲಿಲ್ಲ. ಜನರು ಕೊಟ್ಟ ಕಾಣಿಕೆಯಲ್ಲ ಅವರಿಗೆ ಒಪ್ಪಿಸಿಕೊಟ್ಟೆ. ಸೊ ವಿವಾಹಿತನಾದ ನಂತರವೂ ಕೂಡ ಏನೂ ಇಲ್ಲದವನಾಗಿಯೇ ದೇವರನ್ನು ಹೊಂದಿದವನಾಗಿ ನಾನಿದ್ದೆ. ಏನೂ ಇಲ್ಲ ಅಂದರೆ ದೇವರು ಇಲ್ಲ ಅಂತ ಅಂದ್ಕೊಳ್ಬೇಡ್ರಿ. ಕರ್ತನು ಇದ್ದ ಹೊರತು ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಯಾವುದೂ ನನಗಿರಲಿಲ್ಲ. ಆದರೆ ಇಲ್ಲಿ ದೇವರು ಹೇಳ್ತಾರೆ, ನೀನು ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ಕರೆಯುವಿ, ನೀನು ಅರಿಯದ ಜನಾಂಗಗಳು ನೀನು ಯೆಹೋವನನ್ನು ಮಹಿಮೆಪಡಿಸುವುದನ್ನು ನೋಡಿ ನಿನ್ನ ಬಳಿಗೆ ಓಡಿ ಬರುವರು. ಅಷ್ಟಕ್ಕೂ ಅಕ್ಷರಶಃವಾಗಿ ಈ ವಾಗ್ದಾನ ಹೇಗೆ ನೆರವೇರಿತೆಂದು ತಿರುಗಿ ನೋಡೋದಾದ್ರೆ ಈ ದಿನ ಎಷ್ಟೋ ದೇವರನ್ನು ಸ್ತುತಿಸುತ್ತೇನೆ. ಈ 42 ವರ್ಷಗಳಲ್ಲಿ ಈ ವಾಗ್ದಾನ ಈ ದಿನದವರೆಗೂ ನೆರವೇರುತ್ತಲೇ ಇದೆ. ನನಗೆ ಗೊತ್ತಿಲ್ಲದವರಿಗೆ ಪ್ರತಿದಿನ ಟೆಲಿವಿಷನ್ ಮೂಲಕ 6 ಭಾಷೆಗಳಲ್ಲಿ ವಾಕ್ಯ ಸಾರುತ್ತಲೇ ಇದ್ದೇನೆ. ನಾನು ಅರಿಯದೇ ಇರುವವರಿಗೋಸ್ಕರ ದಿನಾಲು ಸೋಷಿಯಲ್ ಮೀಡಿಯಾದಲ್ಲಿ ದೇವರ ವಾಕ್ಯ ಸಾರುತ್ತಲೇ ಇರುವುದಕ್ಕಾಗಿ ದೇವರು ಕೃಪೆ ತೋರಿಸ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನನ್ನು ಅರಿಯದೇ ಇರುವಂತಹ ಜನಾಂಗಗಳು ನೀನು ಯೆಹೋವನನ್ನು ಮಹಿಮೆಪಡಿಸುವುದನ್ನು ನೋಡಿ ಇಸ್ರಾಯೇಲರ ಪರಿಶುದ್ಧ ದೇವರ ನಿಮಿತ್ತ ನಿನ್ನ ಬಳಿಗೆ ಓಡಿ ಬರುವರು. ಕೆಲವೊಂದು ಮೀಟಿಂಗ್ಸ್ಗಳಿಗೆ ಹೋಗುವಾಗ, ಕೆಲವೊಂದು ಗೆಟ್ ಟುಗೆದರ್ಸ್ಗೆ ಹೋಗುವಾಗ ಜನರು ಬಂದು ನಿಮ್ಮ ಟಿವಿ ಪ್ರೋಗ್ರಾಂ ನೋಡಿ ನಾವು ಮಾರ್ಪಟ್ಟಿದ್ದೇವೆ ಎಂದು ಹೇಳ್ತಾರೆ. ಒಂದು ಊರಲ್ಲಿ ಮೀಟಿಂಗ್ ಇಟ್ಟರೆ ಸುತ್ತಮುತ್ತಲಿನ ಗ್ರಾಮದ ಜನರೆಲ್ಲ ಓಡಿ ಬರುವುದನ್ನು ನೋಡುವಾಗ ಲಿಟ್ರಲ್ ಆಗಿ ವಾಕ್ಯ, ಈ ವಾಗ್ದಾನ ನೆರವೇರಿತೆಂದು ಗೊತ್ತಾಗುತ್ತೆ. ಮಾತು ಕೊಟ್ಟ ದೇವರು ನಂಬಿಗಸ್ತನಾದ ದೇವರು. ಈ 42 ವರ್ಷಗಳಲ್ಲಿ ದೇವರ ವಾಗ್ದಾನಗಳೆಲ್ಲವೂ ನೆರವೇರಿವೆ. ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ ಪ್ರಿಯರೇ, ನಮ್ಮಲ್ಲಿ ಅನೇಕರು ನಮ್ಮ ಸ್ವಂತ ಅಭಿಪ್ರಾಯದ ಪ್ರಕಾರ, ನಮ್ಮ ಇಷ್ಟದ ಪ್ರಕಾರ ನಡ್ಕೊಳ್ಳುವುದರಿಂದ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ನೋಡ್ಲಿಕ್ಕಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಸ್ಟ್ಯಾಗ್ನೆಟ್ ಆಗಿ ಬಿಡ್ತಾ ಇದ್ದೇವೆ. ನಾವು ಒಂದು ವಿಧವಾದ ಪರಿಮಿತಿಗೆ ಸೀಮಿತರಾಗಿದ್ದೇವೆ. ಆದರೆ ದೇವರು ಹಾಕಿಕೊಳ್ಳುವ ಯೋಚನೆಗಳು ಎಷ್ಟೋ ದೊಡ್ಡದಾಗಿವೆ. ದೇವಾ, ನಿನ್ನ ಯೋಚನೆಗಳು ಎಷ್ಟೋ ದೊಡ್ಡದಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಅವು ಸಮುದ್ರದ ಮರಳುಗಿಂತಲೂ ಹೆಚ್ಚಾಗಿವೆ. ದೇವರೇ, ನಿನ್ನ ಯೋಚನೆಗಳು ನನಗೆಷ್ಟೋ ಪ್ರಿಯವಾಗಿವೆ. ಅವುಗಳ ಒಟ್ಟು ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಅದು ಸಮುದ್ರದ ಮರಳಿಗಿಂತಲೂ ಮಿಗಿಲಾಗಿವೆ, ಹೆಚ್ಚಾಗಿವೆ. ದೇವರ ಯೋಚನೆಗಳನ್ನು ಪ್ರಿಯವಾದವುಗಳೆಂದು ಎಣಿಸಬೇಕು. ಅವು ಕಷ್ಟಕರವಾಗಿಯೇ ಇರ್ತವೆ. ಒಂದು ಸೇವೆಯನ್ನು ಪ್ರಾರಂಭಿಸಿದಾಗ ದೇವರು ಹೇಳಿರುವ ಮಾತುಗಳು ನನಗೆ ಕಷ್ಟಕರವಾಗಿಯೇ ಇದ್ದುವು. ಒಂದು ಮನೆಯಿಲ್ಲ, ಒಂದು ಕೋಣೆಯಿಲ್ಲ, ಒಂದು ಚರ್ಚಿಲ್ಲ, ಯಾವ ಒಂದು ವಸ್ತುವಿಲ್ಲ. ಅಲ್ಲಿಯವರೆಗೂ ಬೇರೆ ಏನು ಸಂಪಾದಿಸಿರಲಿಲ್ಲ, ಕೇವಲ ಆತ್ಮಗಳ ಹೊರತಾಗಿ. ನೂತನವಾಗಿ ವಿವಾಹ ಮಾಡಿಕೊಂಡ ನಂತರ ಕೇವಲ 15 ದಿನಗಳಲ್ಲಿ ಈ ಒಂದು ಪ್ರತ್ಯೇಕವಾದ ಸ್ಥಳ ತೋರಿಸಿ, ಕಾಪವರಂ ಎಂಬ ಸ್ಥಳದಲ್ಲಿ, ಅದೊಂದು ಚಿಕ್ಕ ಗ್ರಾಮ. ಆ ಊರಿನಲ್ಲಿ ಸುಮಾರು 700 ಮನೆಗಳಿದ್ವೇನೋ ಆ ಕಾಲದಲ್ಲಿ. ಇವಾಗಲೂ ಹಾಗೇ ಇದೆ ಹೆಚ್ಚು ಕಡಿಮೆ. ಅದೊಂದು ಬಹಳ ಚಿಕ್ಕ ಹಳ್ಳಿ. ಎಷ್ಟೋ ದೊಡ್ಡ ಪಟ್ಟಣದಲ್ಲಿ ಎಷ್ಟೋ ವರ್ಷಗಳವರೆಗೂ ಇದ್ದು ಬೇರೆ ಬೇರೆ ರಾಜ್ಯಗಳನ್ನು ತಿರುಗಿ ಅಲ್ಲಿಗೆ ಹೋದ ನಂತರ ಅಲ್ಲಿರಬೇಕಾದ್ರೆ ಅದು ಬಹಳ ಕಷ್ಟವಾಗಿತ್ತು. ಎಲ್ಲ ಪೂರ್ತಿ ಸಾಕ್ಷಿ ಹೇಳುವ ಅಗತ್ಯವೆಲ್ಲ ನಿಮ್ಮಲ್ಲಿ ಕೆಲವರು ಕೇಳಿರುತ್ತೀರಿ. ಒಂದು ವೇಳೆ ನೀವು ಕೇಳಲು ಇಚ್ಛಿಸುವುದಾದರೆ ನಿಮಗೆ ಶೇರ್ ಮಾಡಿಕೊಳ್ಳಲು ಪ್ರಯತ್ನಿಸ್ತೇನೆ. ನಂತರ ಇದು ಉದಯಕಾಲ ಧ್ಯಾನವಲ್ಲವೋ? ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ದಿನವೂ ದೇವರ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ತುಂಬಿಸಿಕೊಳ್ಳಿರಿ. ದೇವಾ, ನಿನ್ನ ಯೋಚನೆ ಎಷ್ಟೋ ದೊಡ್ಡದಾಗಿವೆ.
ನಿನ್ನ ಯೋಚನೆ ನಮಗೆ ಬೇಕು. ಯೆಶಾಯ ಹೇಳ್ತಾನೆ, ನನ್ನ ಯೋಚನೆಗಳು ನಿಮ್ಮ ಯೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಭೂಮಿಗೂ ಆಕಾಶಕ್ಕೂ ಎಷ್ಟು ಅಂತರ ಇದೆಯೋ, ನಿಮ್ಮ ವಿಷಯದಲ್ಲಿ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ನೋಡಿ, ಉನ್ನತವಾದ ಆಲೋಚನೆಗಳನ್ನು ದೇವರು ಹೊಂದಿಕೊಂಡಿದ್ದಾರೆ. ಈ 42 ವರ್ಷಗಳಲ್ಲಿ ದೇವರು ತನ್ನ ಯೋಚನೆಗಳನ್ನೆಲ್ಲ ನೆರವೇರಿಸುತ್ತಿರುವಾಗ, ಇನ್ನು ನಾನು ಅಂದ್ಕೊಳ್ಳೋದೇನೂ ಇಲ್ಲ, ಆತನು ಆಲೋಚಿಸಿದ್ದೆಲ್ಲ ನೆರವೇರುತ್ತಿರುವಾಗ ಈ ದಿನ ಈ ಸ್ಥಾನಕ್ಕೆ ಬಂದಿದ್ದೇನೆಂದು ನಾನು ಯಾವತ್ತೂ ಮರೆಯಲ್ಲ. ನಮ್ಮ ಪ್ಲ್ಯಾನ್ಸ್, ನಮ್ಮ ಐಡಿಯಾಸ್, ನಮ್ಮ ಒಂದು ಸ್ವಂತ ಉದ್ದೇಶಗಳು ಬೇರೆ ರೀತಿಯಾಗಿರ್ತವೆ. ಆದರೆ ದೇವರ ಯೋಚನೆಗಳು, ದೇವರ ಉದ್ದೇಶಗಳನ್ನು ನಾವು ಫಾಲೋ ಮಾಡುವುದಾದರೆ, ಆತನು ಹೇಳಿದ್ದನ್ನು ಹೇಳಿದ ಹಾಗೆ ಮಾಡ್ತಾ ಹೋಗುವುದಾದರೆ, ಅಲ್ಲಿ ಆತ್ಮಗಳ ಸುಗ್ಗಿಯನ್ನೇ ಕಾಣಬಲ್ಲೆವು. ಅದೇ ನನ್ನ ಸಾಕ್ಷಿ. ಲೋಕದ ರೀತಿಯ ಕಾರ್ಯಗಳ ಕುರಿತಾದ ಸಂಗತಿ ನನಗೆ ಗೊತ್ತಿಲ್ಲ, ಆದರೆ ಕರ್ತನ ಸೇವೆಯಲ್ಲಿ ಪಡುತ್ತಿರುವ ಪ್ರಯಾಸದಿಂದ ಅನೇಕರನ್ನು ಸಂಪಾದಿಸುವುದಕ್ಕಾಗಿ, ಆಧರಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ ದೇವರು ನನಗೆ ಸಹಾಯ ಮಾಡಿದ್ದಾರೆ. ದೇವರು ಹೇಳ್ತಾರೆ, ನನ್ನ ಯೋಚನೆಗಳು ನಿಮ್ಮ ಯೋಚನೆ ಅಂತಿಲ್ಲ. ನಮ್ಮ ಯೋಚನೆಗಳು ಲೋಕದಲ್ಲಿ ಹೇಗೆ ಸೆಟ್ಲ್ ಆಗಬೇಕು, ಲೋಕದಲ್ಲಿ ಹೇಗೆ ದೊಡ್ಡವರಾಗಬೇಕು, ಯಾವುದು ನಮಗೆ ಈಸಿ ಪಾತ್ ಆಗಿದೆ, ಯಾವುದು ಈಸಿಯಾದ ಜೀವಿತ ಆಗಿದೆ ಎಂದು ಯೋಚಿಸ್ತೇವೆ. ಎಲ್ಲವೂ ಸಿದ್ಧವಾಗಿರುವ ಸೇವೆಯನ್ನಲ್ಲದೆ ಅಡಿಪಾಯದಿಂದ ಆರಂಭಿಸುವ ಸೇವೆ ನನಗೆ ಕೊಟ್ಟಾಗ, ಮತ್ತೆ ಆರಂಭದಿಂದ ವ್ಯವಸಾಯಗಾರನು ಬೀಡು ಭೂಮಿಯನ್ನು ಅಗಿದಂತೆ ಅಗಿದ ಹಾಗೆ ಆ ಹಳ್ಳಿ ಊರಲ್ಲಿ ಪ್ರಾರಂಭಿಸಿದ ಸೇವೆ ಈ ದಿನಕ್ಕೂ ನ್ಯಾಷನಲ್, ಇಂಟರ್ನ್ಯಾಷನಲ್ ಆಗಿ ಅದು ನಿಮಗೆ ಆಶೀರ್ವಾದಕರವಾಗಿ ಮಾರ್ಪಟ್ಟಿರೋದಾದ್ರೆ, ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ವಾಕ್ಯ ಕೇಳಿ ನಾವು ರಕ್ಷಣೆ ಹೊಂದಿದ್ದೇವೆ ಎಂದು ಅವರು ಸಾಕ್ಷಿ ಹೇಳ್ತಾ ಇರ್ತಾರೆ. ನಮಗೆ ನಮ್ಮ ಅಜ್ಜಿಯವರು ಕೂತುಕೊಳ್ಳುವಂತೆ ಮಾಡಿ ನಿಮ್ಮ ವಾಕ್ಯ ಕೇಳಿಸಿಕೊಳ್ಳುವಂತೆ ಮಾಡಿದ್ರು. ಯವನ ಕಾಲದಲ್ಲಿ ನಿಮ್ಮ ವಾಕ್ಯ ಕೇಳಿ ಬಲಗೊಂಡಿದ್ದೇವೆ ಎಂದು ಆಯಾ ಸ್ಥಳದಲ್ಲಿ ಜನರು ಹೇಳ್ತಿರುವಾಗ, 2-3 ಜನರೇಷನ್ಗೆ ಈ ಸೇವೆ ಆಶೀರ್ವಾದಕರವಾಗಿ ದೇವರು ಮಾಡಿದಾರೆಂದು ತಿಳಿದು ಎಷ್ಟೋ ಸಂತೋಷ ಉಂಟು ಮಾಡುತ್ತೆ. ದೇವರ ಯೋಚನೆಗಳನ್ನೇ ಹಿಂಬಾಲಿಸಿರಿ. ನಮ್ಮ ಸ್ವಂತ ಯೋಚನೆಗಳನ್ನು ಅನುಸರಿಸಬಾರದು. ದೇವರ ಯೋಚನೆ ಹೇಗಿರ್ತವೆ ಗೊತ್ತಾ? ಬಹಳ ಕಷ್ಟವಾಗಿರ್ತವೆ. ಈ ಒಂದು ವಚನ ಓದುತ್ತೇನೆ, ಗಮನ ಕೊಟ್ಟು ಕೇಳ್ರಿ. ಜ್ಞಾನೋಕ್ತಿ 1ನೇ ಅಧ್ಯಾಯ 30ನೇ ವಚನ ಹೇಳುತ್ತೆ, ನೀವು ನನ್ನ ಆಲೋಚನೆಯನ್ನು ಕೇಳಲಿಲ್ಲ, ನನ್ನ ಗದ್ರಿಕೆಯನ್ನು ಅವರು ಕೇವಲ ತಿರಸ್ಕರಿಸಿದರು. ಅದಕ್ಕಾಗಿ ಅವರು ತಮ್ಮ ಪ್ರವರ್ತನೆಗೆ ತಕ್ಕ ಪ್ರತಿಫಲವನ್ನು ಅನುಭವಿಸುವರು. ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ದೇವರ ಆಲೋಚನೆ ಕೇಳದಿದ್ದರೆ ನಮ್ಮ ಆಲೋಚನೆಗಳು ನಮಗೆ ಅಜೀರ್ಣವಾಗದಂತೆ ಹೊಟ್ಟೆ ತುಂಬ ತಿನ್ನಬೇಕಾಗ್ತದೆ. ನಮ್ಮ ಆಲೋಚನೆಗಳಲ್ಲೇ ನಾವು ಬೇಸತ್ತು ಹೋಗುವಂತೆ ದೇವರು ಬಿಟ್ಟು ಬಿಡ್ತಾರೆ. ಈ ದಿನ ಒಂದನ್ನೇ ಹೇಳ್ತೇನೆ, ದೇವರ ಆಲೋಚನೆಗಳನ್ನು ಕೇಳ್ತಾ ಮುಂದೆ ಸಾಗ್ತಿದ್ದೇನೆ. ಯಾವಾಗ ನಾನು ದೇವರ ಆಲೋಚನೆಗಳನ್ನು ತಾತ್ಸಾರ ಮಾಡುತ್ತೇನೋ, ನನ್ನ ಸ್ವಂತ ಭಕ್ತಿ ವ್ಯರ್ಥವಾಗಿ ಬಿಡುತ್ತೆ, ವೇಸ್ಟ್ ಆಗಿ ಹೋಗ್ತದೆ. ನನ್ನ ಯೋಚನೆಗಳು ನನಗೆ ಬೇಸರ ಉಂಟು ಮಾಡ್ತವೆ. ಆದರೆ ದೇವರ ಯೋಚನೆಗಳು ನಮಗೆ ಆಸೆ ಹುಟ್ಟಿಸ್ತವೆ. ದೇವರ ಯೋಚನೆಗಳಿಂದ ತುಂಬಲ್ಪಡೀರಿ. ದೇವರ ಆಲೋಚನೆಗಳಿಂದ, ಯೋಚನೆಗಳಿಂದ, ಉದ್ದೇಶಗಳಿಂದ, ದೇವರ ಪ್ರಣಾಳಿಕೆಯಿಂದಲೇ ತುಂಬಿಕೊಂಡದ್ದಾಗಿದೆ ಈ ಪರಿಶುದ್ಧ ಸತ್ಯವೇದ. ಇದನ್ನು ಪಠಿಸಿರಿ, ಧ್ಯಾನಿಸಿರಿ, ದಿನವೆಲ್ಲ ದೇವರನ್ನು ಸ್ತುತಿಸಿರಿ. ನನಗೋಸ್ಕರವೂ ಕೂಡ ಪ್ರಾರ್ಥಿಸಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಯೋಚನೆಗಳು ನನಗೆ ಎಷ್ಟೋ ಪ್ರಿಯವಾಗಿವೆ ಎಂದು ಆ ದಿನ ದಾವೀದನು ಹೇಳಿದಂತೆ, ನಾವು ನಿಮ್ಮ ಯೋಚನೆಗಳನ್ನು ಪ್ರೀತಿಸುವಂತೆ, ನಿನಗೆ ಆಲೋಚನೆಯನ್ನು ಹೇಳಿ ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು ಎಂದು ನೀವು ಹೇಳಿದ ಮಾತಿನ ಪ್ರಕಾರ ನಿಮ್ಮ ಆಲೋಚನೆಗಳನ್ನು ಅರಿತು, ನಮ್ಮ ಆಲೋಚನೆಗಳನ್ನಲ್ಲದೆ ನಿಮ್ಮ ಆಲೋಚನೆಗಳ ಮೇರೆಗೆ ಈ ಜೀವಿತದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ಸಹಾಯ ಮಾಡಿರಿ. ಯಾರ್ಯಾರು ಈಗಾಗಲೇ ತಮ್ಮ ಸ್ವಂತ ಆಲೋಚನೆಯಿಂದ ಬೇಸತ್ತು ಹೋಗಿದ್ದಾರೋ, ಬೇಸರಗೊಂಡಿದ್ದಾರೋ, ಈ ದಿನದಿಂದ ದೇವರೇ ನಿಮ್ಮ ಯೋಚನೆಗಳನ್ನೇ ನನ್ನ ಜೀವಿತದಲ್ಲಿ ನೆರವೇರಿಸಿರಿ ಎಂದು ಪ್ರಾರ್ಥಿಸುವ ಹಾಗೆ, ನಿಮ್ಮ ಆಲೋಚನೆಗಳಿಂದ ತುಂಬಲ್ಪಡುವ ಹಾಗೆ ನಿಮ್ಮ ವಾಕ್ಯ ಧ್ಯಾನಿಸಿ ಪಠಿಸಿ ಮನಸ್ಸೊಳಗಡೆ ಇಟ್ಟುಕೊಂಡು ಈ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯಾಗಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ, ಅದೇ ರೀತಿ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಹಾಗೂ ದೇವರ ಕೃಪೆಯಲ್ಲಿ ಈ ಸೇವೆ ದೇವರ ಬರೋಣದವರೆಗೂ ಆತನು ಬಯಸಿದ ರೀತಿಯಲ್ಲಿ ಮುಂದುವರಿಸುವಂತೆ ಸಹಾಯ ಮಾಡಿರಿ. ನನಗೋಸ್ಕರ ಕೂಡ ಪ್ರಾರ್ಥಿಸಿರಿ. ಆಸ್ ಯೂಶುವಲ್ ಆಗಿ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನ ಎಂಬ
ಈ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.